5 ಮೇಜರ್ ಪಾಯಿಂಟ್ಸ್ ನಾವು ಕಿಚನ್ ಡಿಸೈನ್ ಮಾಡಬೇಕಾದ್ರೆ ಏನೇನು ಫಾಲೋ ಮಾಡಬೇಕಾಗುತ್ತೆ, ಎಸ್ಪೆಷಲಿ RCC ಇಂದ ನಾವೇನು ಫಾಲೋ ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಎಕ್ಸಾಕ್ಟ್ಲಿ ನಾವೇನೋ ಕಿಚನ್ ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಸ್ಪೇಸ್ ಎಷ್ಟಿದೆ, ಸೊ ಸ್ಪೇಸ್ ನಮಗೆ ಹೆಂಗೆ ನಮಗೆ ವರ್ಕಿಂಗ್ ಟ್ರಯಾಂಗಲ್ಗೆ ಅಂತಂದ್ರೆ ನಮಗೆ ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕಾಗುತ್ತಾ, ಮತ್ತೆ ಸಫಿಷಿಯಂಟ್ ಸ್ಪೇಸ್ ಇದೆ ಅಂತ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆನಲ್ಲಿ ಇಂಟೀರಿಯರ್ ಮಾಡಿದ್ರೆ ಕಲರ್ ಕಾಂಬಿನೇಷನ್. ಸೊ ಕಲರ್ ಕಾಂಬಿನೇಷನ್ ನೋಡ್ಬೋದು, ನಾವು ತುಂಬ ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ವಿ ಮತ್ತೆ ಲೈಟ್ ಕಲರ್ಸ್ ಯೂಸ್ ಮಾಡಿದ್ವಿ, ಮತ್ತೆ ಫ್ಲೋರಿಂಗ್ ಕಂಪ್ಲೀಟ್ ಮತ್ತೆ ಲೈಟ್ ಕಲರ್ನ ಯೂಸ್ ಮಾಡ್ಕೊಂಡಿದ್ವಿ. ಎಂಟೈರ್ ಗೋಡೆಗೆ ಎಲ್ಲ ನಾವು ತುಂಬ ಲೈಟ್ ಕಲರ್ಗೆನೆ ಪ್ರಿಫರ್ ಮಾಡಿದೀವಿ. ಸೊ ಇದೆಲ್ಲ ಏನಕ್ಕೆ ಮಾಡಿದೀವಿ ಅಂತ ಹೇಳಿದ್ರೆ, ಒಂದು ನಮಗೆ ಇಂಟೀರಿಯರ್ ಒಂದು ಡಾರ್ಕ್ ಕಲರ್ ಇಟ್ಕೊಂಡಿರೋದ್ರಿಂದ ಎಲ್ಲ ಕಡೆ ನಾವು ಡಲ್ ಮಾಡಿದೀವಿ. ಸೊ ಒಂದು ಫಸ್ಟ್ ಪ್ರಿಫರೆನ್ಸ್. ಅಂಡ್ ಆಮೇಲೆ ಫ್ಲೋರಿಂಗ್ ಕೂಡ ಲೈಟ್ ಕಲರ್ ಇಟ್ಟಿದ್ದೀವಿ, ಯಾಕಂತಂದ್ರೆ ಇದೆಲ್ಲ ನಮಗೆ ವೆಟ್ರಿಫೈಡ್. ಇದು ಯಾವುದೇ ತರದ್ ನಮಗೆ ಅಬ್ಸರ್ವ್ ಮಾಡೋದು, ಆಯಿಲ್ ಅಬ್ಸರ್ವ್ ಮಾಡೋದು, ವಾಟರ್ ಅಬ್ಸರ್ವ್ ಮಾಡೋದು ಅದೆಲ್ಲ ಗ್ರಾನೈಟ್ ತರ ಏನು ತರನೋ ಬರಲ್ಲ ಅಂತ ಹೇಳಿ ಲೈಟ್ ಕಲರ್ ಇಟ್ಕೊಂಡಿದೀವಿ. ಮತ್ತೆ ಲೈಟ್ ನ ಎನ್ಹಾನ್ಸ್ ಮಾಡೋದಕ್ಕೆ ಅಂತ ಹೇಳಿ. ಅಂಡ್ ಎಸ್ಪೆಷಲಿ ನಾವು ಕಿಚನ್ ಡಿಸೈನ್ ಮಾಡಿದ್ವಿ ಅಂತಂದ್ರೆ, ಕಿಚನ್ ಏನೋ ದೊಡ್ಡದಾಗಿದೆ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಒಂದು ತಲೆನಲ್ಲಿ ಒಂದಿರುತ್ತೆ. ಸೊ ಕಿಚನ್ ಅಂದಿದ ತಕ್ಷಣ ನಮಗೆ ವಿಂಡೋ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ನಾವು ವಿಂಡೋನ ದೊಡ್ಡದಾಗಿ ಕೊಟ್ಟಿದ್ದೀವಿ. ಸೊ ಎಕ್ಸಾಕ್ಟ್ಲಿ ನಮಗೆ ಒಂದು 4x3 ಸೈಜ್ ಅಂತ ಹೇಳ್ಬೋದು. ಸೊ ಹೈಟ್ ನಮಗೆ ಒಂದು 3 ಫೀಟ್ ಇದೆ, ಅಗಲ 4 ಫೀಟ್ ಇದೆ. ಸೊ ಇದೊಂದರಿಂದ ನಮಗೆ ಅಂಡ್ ಮೋರ್ ಓವರ್ ನಾವು ಈಸ್ಟ್ ಫೇಸಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಈಸ್ಟ್ ಫೇಸಿಂಗ್ ಅಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಸಫಿಷಿಯಂಟ್ ಏನೋ ಲೈಟ್ ಎನ್ಹಾನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ಅಬ್ಸರ್ವ್ ಮಾಡ್ಬೋದು. ಅಂಡ್ ಕೌಂಟರ್, ಸೊ ಕೌಂಟರ್ ಅಷ್ಟೇನೆ ನಾವು ಬ್ಲ್ಯಾಕ್ ಕಲರ್ ಗ್ಯಾಲಕ್ಸಿನ ಯೂಸ್ ಮಾಡ್ಕೊಂಡಿದೀವಿ. ಸೊ ಬ್ಲ್ಯಾಕ್ ಕಲರ್ ಗ್ಯಾಲಕ್ಸಿ ಬದಲಾಗಿ ನೀವು ಆರ್ಟಿಫಿಷಿಯಲ್ ಕ್ವಾಡ್ಸ್ಗೂ ಕೂಡ ಹೋಗ್ಬೋದು. ಅದರಲ್ಲಿ ಕೂಡ ವೈಟ್ ಕಲರ್ಸ್ ಮತ್ತೆ ಲೈಟ್ ಕಲರ್ಸ್ ಮತ್ತೆ ಯೆಲ್ಲೋ ಕಲರ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಬಟ್ ಅದನ್ನು ಕೂಡ ಯುಟಿಲೈಸ್ ಮಾಡ್ಬೋದು. ಬಟ್ ಇದು ನಮಗೆ ತುಂಬಾ ದಿನಗಳಿಂದನೂ ಒಂದು ತುಂಬಾ ವರ್ಷನೇ ಟ್ರೆಂಡ್ ಕೊಟ್ಟಿರುವಂತ ಮೆಟೀರಿಯಲ್ ಇರ್ಬೋದು. ಇದು ಗ್ಯಾಲಕ್ಸಿ ಗ್ರಾನೈಟ್, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಔಟ್ಲುಕ್ ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಅಚೀವ್ಮೆಂಟ್ ಮಾಡಿದೀವಿ. ಅಂಡ್ ಎಸ್ಪೆಷಲಿ ಟೈಲ್ಸ್. ಸೊ ಬ್ಯಾಕ್ ಗ್ರೌಂಡ್ ಟೈಲ್ಸ್ ನೋಡಬಹುದು. ಯಾವಲ್ಲೂ ನಮಗೆ ಕಿಚನ್ ಅಲ್ಲಿ ನಾವು ಟೈಲ್ಸ್ ನ ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಗೆ ಬರೋದೇನೆ ಜಸ್ಟ್ 2 ಫೀಟ್ ಟೈಲ್ಸ್ ಬರುತ್ತೆ. 2 ಫೀಟ್ ಟೈಲ್ಸ್ಗೆ ನಾವು ಸ್ವಲ್ಪ ಗ್ರ್ಯಾಂಡ್ನೆಸ್ ಇರೋ ತರದ್ದು, ಸ್ವಲ್ಪ ಈ ತರದೆಲ್ಲ ಟೆಕ್ಸ್ಚರ್ದು, ಫಾರ್ ಎಕ್ಸಾಂಪಲ್ ಸ್ವಲ್ಪ ಡಿಸೈನ್ ಇರೋಂಥದನ್ನ ತಗೊಂಡ್ವಿ ಅಂತಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ನೋಡ್ಬೋದು, ನಾವು ಇಲ್ಲಿ ಕುಕಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ನಮಗೆ ಸಣ್ಣ ಪುಟ್ಟದ ಏನೋ ಡಾರ್ಕ್ನೆಸ್ ಏನೋ ಬಂತು ಅಂತಂದ್ರೆ, ಇಲ್ಲ ಎಣ್ಣೆ ಆಗಿರುತ್ತೆ, ಏನೋ ಒಂದು ಆಯ್ತು ಅಂತಂದ್ರೆ ಅದೆಲ್ಲಾನು ಕೂಡ ನಮಗೆ ಆರಾಮಾಗಿ ನಮಗೆ ಕ್ಲೀನ್ ಮಾಡಬಹುದು, ಮತ್ತೆ ತುಂಬಾ ಹೈಲೈಟ್ ಆಗಿ ಕಾಣಲ್ಲ. ಬಟ್ ಇದರಲ್ಲಿ ಇನ್ನೊಂದು ಸಿಂಪಲ್ ಟ್ರಿಕ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ನಾವು ಮ್ಯಾಟ್ ಫಿನಿಶ್ ಆಗಲಿ ಮತ್ತೆ ಎಂಬೋಲ್ಡ್ ಆಗಲಿ ಯೂಸ್ ಮಾಡೋದಕ್ಕಿಂತ ನಾವು ಈ ತರ ಪ್ಲೇನ್ ಟೈಲ್ಸ್ ನ ಯೂಸ್ ಮಾಡ್ಕೊಂಡು ಗ್ಲಾಸಿ ಫಿನಿಶ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಏನು ಗ್ಲಾಸಿ ಫಿನಿಶ್ ತುಂಬಾ ಕಾಣಬೇಕಂತನಿಲ್ಲ. ಗ್ಲಾಸಿ ಫಿನಿಶ್ ಕೊಟ್ವಿ ಅಂದ್ರೆ ಸಾಕು, ಈಸಿಯಾಗಿ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬೇಕಾಗುತ್ತೆ. ಬಟ್ ಈ ತರ ಪ್ಯಾಟರ್ನ್ ಟೈಲ್ಸ್ಗೆ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿ ಕಿಚನ್ ಡಿಸೈನ್ ಮಾಡಿದೀವಿ. ಅಂಡ್ ಮನೆ ಎಷ್ಟು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಕಿಚನ್ ಸಫಿಷಿಯಂಟ್ ಆಗಿ ಸೈಜ್ ಅಂತಂದ್ರೆ ಮಿನಿಮಮ್ ನಮಗೆ 8 ಫೀಟ್ ಬೈ 10 ಫೀಟ್ 10 ಫೀಟ್ ಬೈ 10 ಫೀಟ್ ಇಷ್ಟು ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದ್ರೆ ದಿನಕ್ಕೆ ಮಿನಿಮಮ್ 3 ರಿಂದ 4 ಅವರ್ ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಸ್ಪೇಸ್ ಇದ್ರೆ ತುಂಬಾ ಒಳ್ಳೇದಿರುತ್ತೆ. ಅದನ್ನೇ ಬೇಸ್ ಆಗಿ ಇಟ್ಕೊಂಡು ಡಿಸೈನ್ ಮಾಡಿದೀವಿ. ಅದನ್ನು ಕೂಡ ನಾವು ಜಸ್ಟ್ 950 ಸ್ಕ್ವೇರ್ ಫೀಟ್ ಅಲ್ಲಿ ಈ ಕಿಚನ್ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇದೇ ತರ ಅಪ್ಡೇಟ್ಸ್, ಇದೇ ತರ ನಾವೇನೇನು ಹೊಸದನ್ನ ಡಿಸೈನ್ ಮಾಡ್ತೀವಿ ಅಂತ ನೀವೇನು ತಿಳ್ಕೊಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.